ಮೋಸ ಅನ್ನೋಕ್ಕಿಂತ ಏನಾಗೋಯ್ತು, ನಮಗೆ ಟ್ರೀಟ್ ಮಾಡಿದ್ದು ರೀತಿ ಇದೆಯಲ್ಲ ಅದಿಷ್ಟ ಆಗಿಲ್ಲ. ಯಾಕಂದರೆ ಇದು 1.5 ವರ್ಷ ಮುಂಚೆ ಆಗಿದ್ದ ಕತೆ. ಸೊ ಒಳ್ಳೆ ಒಂದು ಸ್ಟೋರಿ ಇತ್ತು, ಮೋಹನ್ಲಾಲ್ ಸರ್ ಲೀಡು, ಆ್ಯಂಡ್ ತೆಲುಗು, ಇಟ್ಸ್ ಎ ಪ್ಯಾನ್ ಇಂಡಿಯಾ ಮೂವಿ ಬೇರೆ. ಸೊ ಮೇಕಪ್ ಬಂದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆ ಥರ ಒಂದು ಪ್ರಾಸ್ಥೆಟಿಕ್ ಮೇಕಪ್ ಮಾಡ್ತಾಯಿದ್ದು, ತುಂಬ ಇಷ್ಟ ಆಯ್ತು ನನಗೆ. ಸೊ ನಮ್ಮ ಮೈಸೂರಲ್ಲಿ 15 ದಿವಸ ಶೆಡ್ಯೂಲ್ ಇತ್ತು. ಸೊ ಸ್ಟಾರ್ಟ್ ಆದಾಗಿಂದನೇ ಇಶ್ಯೂ ಸ್ಟಾರ್ಟ್ ಆಗೋಯ್ತು. ಯಾಕಂದರೆ ಫಸ್ಟ್ ಡೇ ಒಂದು 1000 ಜನ ಬಂದಿದ್ದು ಆರ್ಟಿಸ್ಟು. ಅದಾದಮೇಲೆ ಒಂದು 4-5 ದಿವಸ ಆದಮೇಲೆ 500 ಜನ ಆದರು, 300 ಜನ ಆದರು, ಲಾಸ್ಟಿಗೆ ಬರೀ 50 ಜನ ಇದ್ದರು. ಸೊ ಆ ಪ್ರೊಡಕ್ಷನ್ ನನಗೆ ಗೊತ್ತಿಲ್ಲ, ನನ್ನ ಇನ್ಡೆಪ್ತ್ ಪ್ರೊಡಕ್ಷನ್ ಅವ್ರು ಹೆಂಗೆ ಹ್ಯಾಂಡ್ಲ್ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ಬಟ್ ದೇ ವಾಸ್ ಲಾಟ್ ಆಫ್ ಇಶ್ಯೂಸ್. ನಾವು ಮಧ್ಯದಲ್ಲಿ ಕೇಳ್ತಾ ಇದ್ವಿ, ಯಾಕಂದರೆ ಏನು ಒಂದು ಅಸಿಸ್ಟೆಂಟ್ ಇಲ್ಲ, ಅಥವಾ ಒಂದು ಸರಿಯಾಗಿ ಒಂದು ಫುಡ್ ಕೊಡ್ತಾ ಇಲ್ಲ, ಅಥವಾ ಕಾಫಿ ಟೀ ಕೊಡ್ತಾ ಇಲ್ಲ, ಯಾಕೆ ಅಂದಾಗ ಏನೋ ಹಿಂಗೆ ಇಶ್ಯೂ ಇದೆ, ಎಲ್ಲ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ತಾ ಬರ್ತಾಯಿದ್ರು. ಸೊ ಅದಾದಮೇಲೆ ಮಧ್ಯದಲ್ಲಿ ಕೂಡ ಕಣ್ಣಿಗೆ ಇನ್ಫೆಕ್ಷನ್ ಆಗಿ ಒಂದು 3 ದಿವಸ ಹಾಸ್ಪಿಟ್ಲಲ್ಲಿದ್ದೆ. ಆ್ಯಂಡ್ ತುಂಬ ಟಯರಿಂಗ್ ಆಗಿತ್ತು, ಯಾಕಂದರೆ ಒಂದು 6 hours ಮೇಕಪ್ ಟೈಮ್ ತೊಗೊತಾ ಇತ್ತು. ನೀವು ಮೇಕಪ್ ನೋಡಿದ್ದೀರಾ ಅನಿಸುತ್ತೆ. ಸೊ ಇಟ್ ವಾಸ್ ವೆರಿ ಟಫ್. ಒಂಥರ ಮೆಂಟಲಿ 15 ದಿವಸ ಮಾಡೋದು ತುಂಬ ಕಷ್ಟ ಆಗೋಗಿತ್ತು. ಸೊ ಎಲ್ಲ ಆದಮೇಲೆ ವೆನ್ ಇಟ್ ಕೇಮ್ ಟು ಪೇಮೆಂಟ್, ರೆಸ್ಪಾಂಡೇ ಮಾಡ್ತಾ ಇರಲಿಲ್ಲ. ಒಂದು 3 ತಿಂಗಳಾಯಿತು, 6 ತಿಂಗಳಾಯಿತು, 1 ವರ್ಷ ಆಯಿತು, 1.5 ವರ್ಷ ಆಯಿತು. ಸೊ ಎಷ್ಟೇ ಕೇಳಿದ್ರು ಪೇಮೆಂಟ್ ಕೊಡಲಿಲ್ಲ ನನಗೆ. ಸೊ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟಿದ್ದೆ. ಯಾಕೆಂದರೆ ತುಂಬ ಜನ ಆರ್ಟಿಸ್ಟ್ ನಮ್ಮ ಕರ್ನಾಟಕದವರು, ಫೈಟಿಂಗ್ ಟೀಮ್ ಇತ್ತು, ಆಮೇಲೆ ಟೆಕ್ನಿಷಿಯನ್ಸು, ಫೋಟೋಗ್ರಾಫರ್ಸು, ಯಾರಿಗೂ ಪೇಮೆಂಟ್ ಸಿಕ್ಕಿರಲಿಲ್ಲ. ನಾವು ಅಲ್ಲಿಗೆ ಬಿಟ್ಬಿಟ್ಟಿದ್ವಿ. ಅದಾದಮೇಲೆ ರೀಸೆಂಟಾಗಿ ಟೀಸರ್ ಬಂತು. ಆವಾಗ ನನಗೆ ಸ್ವಲ್ಪ ಡೌಟ್ ಬಂತು, ಏನಪ್ಪ ಇದು, ಯಾಕೆ ಇದು ನೋಡೋಣ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಕಾಲಿಂಗ್ ಎವ್ರಿ ಒನ್. ಸೊ ಹೈದ್ರಾಬಾದ್ ಟೀಮ್ ಫೋನ್ ಮಾಡಿದೆ, ಅವ್ರಿಗೆಲ್ಲ ಪೇಮೆಂಟ್ ಕ್ಲಿಯರ್ ಆಯ್ತಂತೆ. ಹೆಂಗೆ ಅಂದರೆ ಅವರು ಮುಂಬೈಗೆ ಹೋಗಿ ಗಲಾಟೆ ಮಾಡಿ ಪೇಮೆಂಟ್ ಇಸ್ಕೊಂಬಂದಿದ್ದಾರೆ. ಆ್ಯಂಡ್ ಮಲಯಾಳಂ ಟೀಮ್ ಮೇಕಪ್ ಆರ್ಟಿಸ್ಟಿಂದ ಹಿಡಿದು ಅಸಿಸ್ಟೆಂಟ್ ಬಾಯ್ವರೆಗೂ ಎಲ್ಲರದ್ದು ಪೇಮೆಂಟ್ ಕ್ಲಿಯರ್ ಆಗೋಗಿತ್ತಂತೆ 1 ವರ್ಷ ಮುಂಚೆನೇ. ನಾನು ಏನಕ್ಕೆ ಅಂತ ಕೇಳಿದಾಗ ಮೋಹನ್ ಲಾಲ್ ಸರ್ ಇದ್ದರು, ನಮಗೆ ಈ ಸ್ಟುಡ್ ಫಾರ್ ಅಸ್ ಆ್ಯಂಡ್ ನಮ್ಮ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ರು. ಬಟ್ ನಮಗೆ ಕಾಲ್ ಕೂಡ ಬಂದಿತ್ತು ನನಗೆ, ಇನ್ನೂ 3 ದಿವಸ ಶೂಟಿಂಗ್ ಇದೆ ಅಂದಾಗ ಅದನ್ನೇ ಕೇಳಿದೆ ನಾನು, ಪೇಮೆಂಟ್ ಕ್ಲಿಯರ್ ಮಾಡಿ ನಾನು ಮಾಡಿಕೊಡ್ತೀನಿ ಅಂತ. ಬಟ್ ಹಳೆ ಪೇಮೆಂಟ್ ಅಂತೂ ಏನೂ ಮಾಡೋಕ್ಕಾಗಲ್ಲ, ಇನ್ನೂ ಒಂದು 30,000 ಕೊಡ್ತೀವಿ, ಇನ್ನೂ 3 days ಮಾಡಿಕೊಡಿ ಅಂದರು. ಆ್ಯಂಡ್ ಇದು ಪ್ರಾಸ್ಥೆಟಿಕ್ ಮೇಕಪ್ ಆಗೋದ್ರಿಂದ ನೀನಿಲ್ಲ ಅಂದರೆ ಇನ್ನೊಬ್ಬನ ಹಾಕ್ಕೊತೀನಿ ಅಂತ ಆ ಥರ ಮಾತಾಡೋದು. ಸೊ ಅದು ನನಗೆ ಇಷ್ಟ ಆಗಿಲ್ಲ. ಮೋಸ್ಟ್ಲಿ ನೀನು ತುಂಬ ಕಷ್ಟಪಡ್ತಾ ಇದೆಯಾ, ಇದು ಒಳ್ಳೆಯದಾಗತ್ತೆ ನಿನಗೆ, ಎರಡು ಒಳ್ಳೆ ಮಾತು ಹೇಳಿ, ಒಂದು ಎಂಕರೇಜಿಂಗ್ ಮಾತು ಹೇಳಿದರೆ ಮಾಡ್ತಾಯಿದ್ನೇನೋ ಆ 3 days. ಬಟ್ ಅವ್ರು ಮಾತಾಡಿದ್ದು ನನಗೆ ಇಷ್ಟ ಆಗಿಲ್ಲ, ನೀನಿಲ್ಲ ಅಂದರೆ ಇನ್ನೊಬ್ಬನ ಹಾಕ್ಕೊತೀನಿ ಅಂತ ಹೇಳೋದು. ಸೊ ನನಗೂ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಇದೆಲ್ಲ ನೋಡಿದಾಗ ನಮ್ಮ ಏನು ಕನ್ನಡ ಅಂದರೆ ಕರ್ನಾಟಕದಲ್ಲಿ ಇರೋದೇ ತಪ್ಪ, ಅಥವಾ ನಾವು ಕನ್ನಡ ಮೂವಿ ಮಾಡೋದೇ ತಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ಯಾಕಂದರೆ ನಮ್ಮವ್ರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಯಾರೂ ಸ್ಟ್ಯಾಂಡ್ ತೊಗೊಂಡಿಲ್ಲ ನಮಗೋಸ್ಕರ. ಇವಾಗ ಫೈಟಿಂಗ್ ಯೂನಿಯನ್ ಅಲ್ಲೋಗಿ ತುಂಬ ಗಲಾಟೆ ಮಾಡಿದ್ದಾರೆ ಅವರು, ಫೈಟರ್ಸ್ ಎಲ್ಲ. ಅವ್ರಿಗೇನೋ ಒಂದು ಚೆಕ್ ಸಿಕ್ತಂತೆ, ಅದು ಬೌನ್ಸ್ ಆಗೋಗಿದೆಯಂತೆ. ಸೊ ದೇ ಸ್ಟಿಲ್ ಫೈಟಿಂಗ್. ಸೊ ಇದು ಗೊತ್ತಾಗಬೇಕು ಅಂತಲೇ ನಾನು ವಿಡಿಯೋ ಮಾಡಿದೆ. ನಾನೇನೋ ಯಾರ ಬಗ್ಗೆನೋ ಕಂಪ್ಲೇಂಟು, ಈಗ ನೋಡಿ 5 lakhs ಇಸ್ ಎ ಬಿಗ್ ಅಮೌಂಟ್. 5 ಲಕ್ಷ ಸಿಗಬೇಕಾಗಿತ್ತು ನನಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇರೋದ್ರಿಂದ ಏನೋ ಸಸ್ಟೈನ್ ಮಾಡ್ತಾಯಿದ್ದೀನಿ. ಬಟ್ ಇದನ್ನೇ ನಂಬ್ಕೊಂಡಿರೋರಿಗೆ ತುಂಬ ಕಷ್ಟ ಆಗುತ್ತೆ. ಇವಾಗೂ ನನಗೆ ಅಲ್ಲಿ ಬಂದಿದ್ದ ಬಾಡಿ ಗಾರ್ಡ್ಸ್ ಆಗಲಿ, ಅಸಿಸ್ಟೆಂಟ್ ಬಾಯ್ಸ್ ಆಗಲಿ, ಅಣ್ಣ ನಂಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ, ನಿಮಗೆ ಸಿಗ್ತಾ ಅಂತ ಕೇಳ್ತಾರೆ. ಹಂಗೆ ಕೇಳಿದಾಗ ನನಗೆ ಒಂಥರ ಹರ್ಟ್ ಆಗುತ್ತೆ. ಯಾಕೆ ಈ ಥರ ಯೂಸ್ ಮಾಡಿಕೊಂಡು ಕೆಲಸಕ್ಕೆ ದುಡ್ಡು ಕೊಡಲ್ಲ ಅಂತ. ಇದಾಗಬಾರ್ದು ಅನ್ನೋದೇ ಒಂದು ಇಂಟೆನ್ಷನಲ್ಲಿ ವಿಡಿಯೋ ಮಾಡಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.